ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಶುಕ್ರವಾರದ ವ್ಲಾಗು. ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋದರು. ಮಕ್ಳಿಗೂ ಟಿಫನ್ ಮಾಡಿಕೊಟ್ಟೆ, ಚಪಾತಿ ಮಾಡಿದ್ದೆ. ಇದಾದಮೇಲೆ ಮನೆ ಕೆಲಸ ಮಾಡೋದ ಅಂತ ಶುರು ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದ್ಬಿಟ್ಟೆ. ಈಗ ಮನೆ ಒರೆಸೋದ ಅಂತ ಒರೆಸ್ತಾ ಇದ್ದೀನಿ. ವಾರಕ್ಕೊಂದು ಸರಿ ಒರೆಸ್ಲಿಲ್ಲ ಅಂದರೆ ಫುಲ್ಲು ಧೂಳೆಲ್ಲ ಬಂದ್ಬಿಡುತ್ತೆ. ನಮ್ಮ ಮನೆ ಎದುರುಗಡೆ ಒಂದು ಮನೆ ಕಟ್ತಾ ಇರೋದ್ರಿಂದ ಅದ್ರದ್ದು ಧೂಳು ಫುಲ್ಲು ಮನೆ ಒಳಗಡೆ ಬರ್ತಾಯಿದೆ, ಜಾಸ್ತಿ ಆಗ್ಬಿಟ್ಟೈತೆ. ರೋಡ್ ಸೈಡ್ ಬೇರೆ ಇರೋದ್ರಿಂದ ವಾರಕ್ಕೆ 2 ಸರಿನಾದರೂ ಮನೆ ಒರೆಸ್ಬೇಕು ನಾವು. ಇಲ್ಲ ಅಂದರೆ ಮಕ್ಕಳೇನು ಮಾಡ್ತಾರೆ, ಆ ಧೂಳಲ್ಲೇ ಆಡಿ ಆಡಿ ಕೈಕಾಲೆಲ್ಲ ಧೂಳು ಮಾಡ್ಕೊತಾರೆ, ಅಷ್ಟೊಂದು ಬರ್ತಾಯಿದೆ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಎಷ್ಟು ಜನ ನೋಡ್ತೀರಾ, ಆದರೆ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಎನ್ಕರೇಜ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ ಯು, ಧನ್ಯವಾದ. ಫ್ರೆಂಡ್ಸ್, ಈ ರಂಗೋಲಿ ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೋತೀನಿ. ಬೆಳಿಗ್ಗೆ ಟಿಫನ್ ಮಾಡೋ ತನಕ ನಮ್ಮ ಯಜಮಾನ್ರು ಇವತ್ತು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂದ್ಬಿಟ್ಟು ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ, ಊರಿಂದ ಬಂದಿದ್ದು ಯೂಸ್ ಮಾಡಿದ ಬಟ್ಟೆಗಳನ್ನೆಲ್ಲ ಅದನ್ನೆಲ್ಲ ಕ್ಲೀನಾಗಿ ಮಡಚಿಟ್ಬಿಟ್ಟು ಹೋದರು. ಈಗ ಅದನ್ನೆಲ್ಲ ತಗೊಂಡೋಗಿ ಬೀರೋನಲ್ಲಿ ಇಡ್ತಾಯಿದ್ದೀನಿ. ಇದರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ನಾನಂದರೆ ಯಾವುದು ಸಿಗುತ್ತೋ ಅದನ್ನು ಮಡಚಿ ಇಡ್ತೀನಿ. ಅವ್ರು ಹಂಗಲ್ಲ,
ಆರ್ಯದೆಲ್ಲ ಒಂದು ಕಡೆ, ರಿಯಂದೆಲ್ಲ ಒಂದು ಕಡೆ ಆ ಥರ ಮಡ್ಚಿಟ್ಬಿಟ್ಟವ್ರೆ. ಈಸಿಯಾಗೇ ಇರುತ್ತೆ ನನಗೆ ತೆಗ್ದು ಇಡೋಕ್ಕೆ. ಈ ರೀತಿ ಬಟ್ಟೆನ ಫಸ್ಟು ಅರೇಂಜ್ ಮಾಡಿಬಿಟ್ರೆ, ಮಡಚಿ ಬೀರೋಲಿ ಇಟ್ಬಿಟ್ರೆ ನನಗೊಂದು ಕೆಲಸ ಮುಗಿಯುತ್ತೆ. ಇಲ್ಲಾಂದರೆ ಮಂಚದ ಮೇಲೆ, ದಿವಾನ್ ಮೇಲೆ ಅಲ್ಲಿ ಇಲ್ಲಿ ಬಿದ್ದಿರುತ್ತೆ ಬಟ್ಟೆಗಳು. ಅದರಿಂದ ಫಸ್ಟು ಇದನ್ನು ಅರೇಂಜ್ ಮಾಡಿ ಒಳಗಡೆ ಇಟ್ಬಿಡ್ತೀನಿ ಬೀರೋದಲ್ಲಿ. ದೇವ್ರ ಮನೆ ಕ್ಲೀನ್ ಮಾಡೋದ ಅಂತ ಬಂದಿದ್ದೀನಿ. ಫುಲ್ಲು ಕ್ಯಾಂಡ್ಲೆಲ್ಲ ಸುರಿದಿತ್ತು, ಅದನ್ನೆಲ್ಲ ಚಾಕು ತಗೊಂಡು ಫುಲ್ಲಾಗಿ ಕೆರ್ದಿ ಹಾಕ್ತಾಯಿದ್ದೀನಿ. ಇದಿದ್ದರೆ ಫುಲ್ಲು ಕಾಲೆಲ್ಲ ಅಂಟುತ್ತಾ ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಂಗೆ ಟೈಲ್ಸ್ ಮೇಲೆ ಕೂಡ ಆಗಿದೆ, ಅದನ್ನು ಕೂಡ ಕ್ಲೀನ್ ಮಾಡಬೇಕು. ಹಾಗೆಯೇ ದೇವ್ರ ಮನೆ ಫುಲ್ಲಾಗಿ ಒರೆಸ್ಕೊಂಡು ಬಂದು ಈ ದೇವ್ರ ಸಾಮಾನು ಇದೆಯಲ್ಲ ಅದನ್ನೆಲ್ಲ ಪೀತಂಬರಿ ಹಾಕಿ ಚೆನ್ನಾಗಿ ಬೆಳಗಿ ಒಂದು ಒಳ್ಳೆ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ದೇವ್ರ ಮನೆಯಲ್ಲಿ ಜೋಡಿಸ್ಬೇಕು. ಇದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಸಾಂಬ್ರಾಣಿ ಹಾಕಬೇಕು ನಾನು. ಈ ಕೆಲಸ ಎಲ್ಲ ಮುಗಿದ್ಮೇಲೆ ಅಡುಗೆ ಶುರು ಆಗುತ್ತೆ ನಂದು. ಫ್ರೆಂಡ್ಸ್, ದೇವರ ಸಾಮಾನೆಲ್ಲ ತೊಳೆದು ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಒಂದೊಳ್ಳೆ ಬಟ್ಟೆಯಲ್ಲಿ. ಆ ಟೈಮಲ್ಲಿ ರಿಯಾ ಬಂದು ಎದುರುಗಡೆ ಕೂತ್ಕೊಂಡು ಸೆಂಟ್ ಆ್ಯಂಟೋನಿದು ಅಲ್ಲಿ ಸ್ಟ್ಯಾಚು ಇಟ್ಟಿದ್ನಲ್ಲ, ಆ ದೇವ್ರನ್ನ ಏನಕ್ಕೆ ನಾವು ಪ್ರೇಯರ್ ಮಾಡೋದು ಅಂತ ಕೇಳ್ತಾ ಇದ್ಲು. ಆ ದೇವ್ರು ಬಂದ್ಬಿಟ್ಟು ಒಂದು ಫಾದರು ಅವರು ಒಳ್ಳೆ ಕೆಲಸ ಮಾಡಿದ್ರಿಂದ ಅವರು ದೇವರ ಸ್ಥಾನನ ಪಡಿತಾರೆ. ಅದರಿಂದ ಅವ್ರನ್ನ ಕೂಡ ನಾವು ಪ್ರೇಯರ್ ಮಾಡ್ತೀವಿ. ತುಂಬ ಒಳ್ಳೆಯವರು, ಒಂದು ಕೆಟ್ಟ ಕೆಲಸನೂ ಮಾಡಿಲ್ಲ, ಸುಳ್ಳು ಹೇಳಲ್ಲ ಅಂತ ಹೇಳ್ತಾ ಇದ್ದೆ. ಹಾಗೆಯೇ ತುಂಬ ನಾವು ಆ ದೇವ್ರನ್ನ ಯಾಕೆ ಪ್ರೇಯರ್ ಮಾಡ್ತೀವಿ ಅಂದರೆ, ಯಾವ್ದಾರ ಒಂದು ಸಾಮಾನು ಥಿಂಗ್ಸು ಏನಾದರೂ ಕಾಣಿಸ್ದೆ ಹೋದರೆ ನಾವು ಆ್ಯಂಟೋನಿನ ಬೇಡ್ಕೊಂಡ್ರೆ 2 ಸೆಕೆಂಡಲ್ಲಿ ನಮಗೆ ಸಿಕ್ಬಿಡುತ್ತೆ. ಅಂದರೆ ಭಕ್ತಿಯಿಂದ ಪ್ರೇಯರ್ ಮಾಡಬೇಕು ಆ್ಯಂಟೋನಿನ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ರಿಯಾ, ಹೌದಾ ಮಮ್ಮಿ, ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ, ಜೀಸಸ್ ಮಾತ್ರ ದೇವರು ಅಂದ್ಕೊಂಡಿದ್ದೆ, ಆಮೇಲೆ ಮದರ್ ಮೇರಿನ ದೇವರು ಅಂದ್ಕೊಂಡಿದ್ದೆ, ಆ್ಯಂಟೋನಿ ಏನಕ್ಕೆ ಪೂಜಿಸ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ಲು. ಇದನ್ನು ಹೇಳ್ತಾ ನಿಂತಿದ್ದೆ ನಾನು ಸ್ಟೋರಿನ. ಒಂದಾದಮೇಲೆ ಒಂದು ಕ್ವಶನ್ ಕೇಳ್ತಾನೇ ಇರ್ತಾರೆ. ಆರ್ಯ ಬಿಟ್ಟು ರಿಯಾ ಬಿಟ್ಟು ಆರ್ಯ. ಒಂದು ಕ್ವಶನ್ ಅಂದರೆ ಆನ್ಸರ್ ಹೇಳ್ಬೋದು, ಕೆಲಸದ ಟೈಮಲ್ಲಿ ಒಂದಾದಮೇಲೆ ಈಗ ಒಂದು ಹೇಳಿದ್ನಲ್ವ ಪುನಃ ಇನ್ನೊಂದು ದೇವ್ರ ಬಗ್ಗೆ ಕೇಳ್ತಾ ಇರ್ತಾರೆ. ಈ ರೀತಿ ಇರುತ್ತೆ ನಮ್ಮ ಮಕ್ಕಳದು ಕತೆ. ಇದಾದಮೇಲೆ ಮನೆ ಒರೆಸಿದ ಮೇಲೆ ಹಳೆ ಮ್ಯಾಟ್ಗಳನ್ನೆಲ್ಲ ವಾಷಿಂಗ್ ಹಾಕಿದ್ದೆ.
ಅದನ್ನು ತೆಗೆದು ಬಿಸಿಲಿಗೆ ಹಾಕ್ತಾಯಿದ್ದೀನಿ. ಈ ಪ್ಲೇಸಲ್ಲಿ ಮಾತ್ರ ಸ್ವಲ್ಪ ಬಿಸಿಲು ಬರುತ್ತೆ ಅಂದ್ಬಿಟ್ಟು ಇಲ್ಲಿ ಹಾಕ್ತಾ ಇರ್ತೀನಿ. ಇಲ್ಲಾಂದರೆ ಟೆರೆಸ್ಗೆ ತಗೊಂಡೋಗ್ಬೇಕು, ಇಲ್ಲ ಮನೆ ಮುಂದೆ ಹಾಕೋಬೇಕು ಒಣಗೋಕ್ಕೆ. ಇಲ್ಲಿ ಅಂದರೆ ಬೇಗ ಒಂದು ದಿನದಲ್ಲಿ ಒಣಗೋಗ್ಬಿಡುತ್ತೆ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವರ್ಷದಾಗ ಯೂಸ್ ಆಗುತ್ತೆ ಅಂತ ಇಲ್ಲಿ ಹಾಕಿದ್ದೀನಿ. ಈಗ ಪ್ರೇಯರೆಲ್ಲ ಮುಗಿಸಾಯಿತು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.